ಕಾವೇರಿ ವಿವಾದಕ್ಕೆ ಶಾಶ್ವತ ಪರಿಹಾರ ಮೇಕೆದಾಟನ್ನು ಮಾಡಿದರೆ ಮಾತ್ರ ಶಾಶ್ವತ ಪರಿಹಾರ ಆಗುತ್ತೆ. ಇಲ್ಲಿದ್ರೆ ಮಳೆ ಆಗದಿರುವಂಥ ವರ್ಷದಲ್ಲಿ ಈ ಥರ ಸಂಘರ್ಷ ನಡೀತಾ ಇರುತ್ತೆ. ಇವತ್ತು ಅತಿ ಹೆಚ್ಚು ಮಳೆ ಬಂದಾಗ ಅದನ್ನು ಶೇಖರಣೆಯನ್ನು ಮಾಡಿ ಸುಮಾರು 67 TMC ನೀರನ್ನು ಶೇಖರಣೆಯನ್ನು ಮಾಡಿ ನಮಗೆ ಕುಡಿಯುವ ನೀರಿಗೆ ಬಳಕೆ ಮಾಡಿ ಅದರಲ್ಲಿ ಕೆಲವು ಪರ್ಸೆಂಟೇಜು ತಮಿಳುನಾಡು ಕೊಡಬೇಕನ್ನುವಂಥದ್ದು ಏನು ಆ ಯೋಜನೆ ಇದೆ, ಆ ಯೋಜನೆ ಮಾತ್ರ ಸಂಕಷ್ಟದ ವರ್ಷದಲ್ಲಿ ಪರಿಹಾರವನ್ನು ಕೊಡೋಕ್ಕೆ ಸಾಧ್ಯ ಇದೆ. ಈಗ ವಿಶೇಷವಾಗಿ ಎಲ್ಲ ನದಿಗಳು ತುಂಬಿದ್ದಾವೆ. ವರ್ಧಾ ನದಿ ತುಂಬಿದೆ, ತುಂಗಭದ್ರಾ ಹರಿತಾ ಇದೆ, ಆ ಕಡೆ ಕೃಷ್ಣ, ಮಲಪ್ರಭಾ, ಕುಮದುತಿ ಎಲ್ಲವೂ ಕೂಡ ತುಂಬಿದೆ. ಆದರೆ ಒಳನಾಡಿನಲ್ಲಿ ಮಳೆ ಆಗಿಲ್ಲ. ಹೀಗಾಗಿ ಕೆರೆ ತುಂಬಿಸುವಂಥದ್ದು ಮೊದಲನೇ ಪ್ರಾಶಸ್ತ್ಯ ಇರಬೇಕಾಗಿತ್ತು. ಆದರೆ ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ಸುಮಾರು 135 ಲಿಫ್ಟ್ ಇರಿಗೇಷನ್ಗಳಲ್ಲಿ ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ಲನ್ನು, ಪವರ್ ಬಿಲ್ಲನ್ನು ನೀರಾವರಿ ಇಲಾಖೆ ಕಟ್ಟಿಲ್ಲ. ಅದಕ್ಕಾಗಿ ಅವ್ರು ಪವರ್ ಕಟ್ ಮಾಡಿದ್ದಾರೆ. ಮತ್ತು ಅವನು ಸರಿಯಾಗಿ ಮೇಂಟೈನ್ ಮಾಡ್ದೇ ಹಲವಾರು ಲಿಫ್ಟ್ ಇರಿಗೇಷನ್ನ ಇಲೆಕ್ಟ್ರಿಕಲ್ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಹೀಗಾಗಿ ಯಾವುದೇ ಸಿದ್ಧತೆ ಇಲ್ಲದೆ ಇರುವಂಥದ್ದು ಮತ್ತು ಹಣಕಾಸಿನ ಕೊರತೆ ಆಗಿದೆ. ಅತ್ಯಂತ ಬೇಜವಾಬ್ದಾರಿಯಿಂದ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ. ಮುಖ್ಯಮಂತ್ರಿಗಳು ಮೊದಲು 135 ಲಿಫ್ಟ್ ಇರಿಗೇಷನ್ಗೆ ಏನು ದುಡ್ಡು ಕೊಡಬೇಕು, ಪವರ್ ಬಿಲ್ ಕೊಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು. ಸುಮ್ಮನೆ ಭಾಷಣ ಮಾಡಿದರೆ, ಮೀಟಿಂಗ್ ಮಾಡಿದರೆ ಏನಾಗೋದು? ಆ 135 ಲಿಫ್ಟ್ ಇರಿಗೇಷನ್ ಕೆಲಸ ಮಾಡಿದರೆ ನಮ್ಮ ಜಿಲ್ಲೆ ಸಮೇತವಾಗಿ ಎಲ್ಲ ಕಡೆ ಕೆರೆಗಳನ್ನು ತುಂಬಿಸೋಕ್ಕೆ ಸಾಧ್ಯ ಇದೆ. ಅದನ್ನು ಮಾಡ್ದೇ ಕೇವಲ ಮೀಟಿಂಗ್ ಮಾಡಿದ್ನಿ, ಭಾಷಣ ಮಾಡಿದ್ನಿ, ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟರೆ ಏನು ಮಾಡ್ತೀವಿ? ನೀವು ಹಣನ ಬಿಡುಗಡೆ ಮಾಡಿ.